ಹೇಳಿ ಮೇಡಮ್. ಹೇಳಿ ಸರ್, ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗ್ತಾನೆ ಇದೆ. ಏನ್ ಮಾಡೋಣ ಹೇಳಿ. ಹಾ? ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿದಾರೆ ಮೋದಿ ಅವರು. ಅವ್ರ ಮಾತು ನಾವು ಬೆಂಬಲಿಸ್ತೀವಿ. ಮತ್ತೆ ಓಡಾಡ್ತಾ ಇದ್ರ ಕಾರಲ್ಲೇ ಓಡಾಡ್ತಾ ಇದ್ರಾ? ಹೇಳಿದ್ರಲ್ಲ ನಾವು ಡ್ರೈವರು ಅಂತ. ಹ್ಮ್. ಓನರ್ ಕೇಳಿ ಪ್ರಶ್ನೆನಾ. ಅವ್ರು ಏನ್ ನಮ್ಗೆ ಹೇಳ್ತೀರಾ? ಅವ್ರು ನಮ್ಗೆ ರಜಾ ಕೊಟ್ಟಿರ್ಬೇಕಂದ್ರೆ ನಾವು ರೆಸ್ಟಲ್ಲಿ ಇರ್ತೀವಿ. ವಾರದಲ್ಲಿ 15 ದಿನ ಡ್ಯೂಟಿ ಮಾಡ್ತೀವಿ, ಏನ್ 15 ದಿನ ರಜಾ ಮನೇಲಿ ಕೊಡ್ತೀರಾ ಇರ್ತೀವಿ. ಅವ್ರಿಗೆ? ಸರ್, ರಜಾ ಕೊಡ್ತೀರಾ ಅವ್ರಿಗೆ? ಮೋದಿ ಅವ್ರು ಹೇಳಿರೋದು ನಮಗೋಸ್ಕರನೇ ಅಲ್ವಾ, ಒಳ್ಳೇದಕ್ಕೋಸ್ಕರನೇ ಅಲ್ವಾ, ಅದರಿಂದ ಅಷ್ಟೇ. ಅಲ್ಲ ಸರ್, ಈಗ 4ನೇ ಬಾರಿ, ಈಗ ಬಿಡಿ ಓನರು ಡ್ರೈವರ್ ಕತೆ ಬಿಟ್ಬಿಡಿ, ನಾರ್ಮಲ್ ಆಗಿ ನೀವು ಮಧ್ಯಮ ವರ್ಗದ ತರ ಮಾತಾಡೋಣ. ಹ್ಮ್. ಈಗ 11ದಿಂದ ಒಳಗಡೆ 4ನೇ ಬಾರಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದೆ. ಹೌದು ಮೇಡಮ್. ಹಾ. ಮಾಡಿರೋದು ನಮ್ ಒಳ್ಳೇದಕ್ಕ ಕೆಟ್ಟದಕ್ಕ. ಹೇಳಿ, ನೀವೇ ಹೇಳ್ಬೇಕಪ್ಪ, ನಂಗೆ ಗೊತ್ತಿಲ್ಲ. ಈಗ ಮೋದಿ ಹೇಳಿದಾರೆ ಅವ್ರು ನಮಗೋಸ್ಕರನೇ ಇರೋದು. ಅದರಿಂದ ಅವ್ರು ಏನ್ ಹೇಳ್ತಾರೆ ನಾವು ಪಾಲಿಸ್ತೀವಿ ಅದನ್ನ. ಸ್ವಲ್ಪ ಚಿನ್ನ ಬೆಳ್ಳಿ ಅದೆಲ್ಲ ಸ್ವಲ್ಪ ತಗೊಳೋದ್ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಹಾ. ಅದರಿಂದ ಅವ್ರು ಅವ್ರು ಹೇಳಿರೋ ದೇಶಕ್ಕೆ ಒಳ್ಳೇದಾಗ್ಲಿ ಅಂತಾನೆ ತಾನೆ. ಅದರಿಂದ ಅಷ್ಟೇ. ಅವ್ರು ಹೇಳಿದಾರೆ ಫಾರಿನ್ ಟ್ರಿಪ್ ಏನು ಹೋಗಲ್ಲ. ಹ್ಮ್. ಫಾರಿನ್ ಟ್ರಿಪ್ ಹೋಗಲ್ಲ. ಏನಕ್ಕೆ ಹೋಗ್ತಾ ಇದಾರೆ? ಅವ್ರ ಪರ್ಸನಲ್ ಹೋಗ್ತಾ ಇದಾರಾ? ಅವ್ರ ಪರ್ಸನಲ್ ಹೋಗ್ತಾ ಇದಾರೆ ಮೇಡಮ್, ನಮಗೋಸ್ಕರ ಹೋಗ್ತಾ ಇದಾರೆ. ಅದನ್ನ ನಾವು ತಿಳ್ಕೋಬೇಕು ಅಷ್ಟೇ. ಇಲ್ಲಿ ನಮ್ಮ ರಾಜಕೀಯ ಹೇಳ್ತಾ ಇಲ್ಲ. ನಮ್ಮ ಒಳ್ಳೇದಕ್ಕೆ ಇವಾಗ ನಮ್ಮ ತಂದೆ ತಾಯಿಗಳು ಹೆಂಗ್ ಬೆಳೆಸ್ತಾರೆ ಹೇಳಿ, ನಮ್ಮ ಒಳ್ಳೇದನ್ನ ಬಯಸ್ತಾರೆ. ಅದೇ ತರ ಮೋದಿ ಅವರು ಹೇಳಿದ್ದಾರೆ ಅಂತ ನಾವು ತಿಳ್ಕೊಂಡಿದೀವಿ ಅಷ್ಟೇ. ಹಂಗಾರೆ ನಮ್ಮ ತಂದೆ ತಾಯಿ ಜಾಗದಲ್ಲಿ ನಿಂತ್ಕೊಂಡು ಅವ್ರು ಏನ್ ಹೇಳ್ತಾರೆ ಅದು ಫಾಲೋ. ಖಂಡಿತವಾಗ್ಲು ದೇಶಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ನಾವು ಖಂಡಿತವಾಗ್ಲೂ ಪಾಲಿಸ್ತೀವಿ. ಸರ್, ಈಗ 110 ರೂಪಾಯಿ ಪೆಟ್ರೋಲ್ ಆಗಿದೆ, ಡೀಸೆಲ್ ಏನೋ 90 ರೂಪಾಯಿನೋ ಆಗಿರ್ಬೇಕು. 98 98 ಆಗಿದೆ. 7 ರೂಪಾಯಿನ 8 ರೂಪಾಯಿನ ಮಾಡಿದ್ದಾರೆ. ಹಾ. ಈಗ ಎಷ್ಟಾದ್ರೂ ಹಾಕ್ಸ್ಕೊಂಡು ನೀವು ಹೋಗ್ತೀರಾ? ಈಗ ಬಾರ್ದೆಲ್ಲ 20 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಕುಡಿಯಲ್ವಾ ಮೇಡಮ್? ಕುಡಿಯಲ್ವಾ? ನೀವು ಕುಡಿತೀರಾ ಸರ್? ಇಲ್ಲ ಮೇಡಮ್. ನಿಮ್ಗೆ ಹೆಂಗ್ ಗೊತ್ತು ಮತ್ತೆ? ನಿಮ್ಗೆ ಹೆಂಗ್ ಗೊತ್ತು? ಹಿಂಗೆ ನಿಮ್ಮಂತವ್ರು ಇರ್ತಾರಲ್ಲ ಹೇಳ್ತಾರೆ ಅಲ್ವಾ ಸರ್. ಭಾರತ ಎಷ್ಟು ಜಾಸ್ತಿ ಮಾಡಿದ್ದಾರೆ? 20 ರೂಪಾಯಿ 30 ರೂಪಾಯಿ ಜಾಸ್ತಿ ಮಾಡಿದಾರಂತೆ. ಹಂಗಂತ ಕುಡಿಯೋದು ಬಿಟ್ಬಿಟ್ಟಿದಾರಾ ಹೇಳಿ? ಓಕೆ, ನಮ್ಮ ಒಳ್ಳೇದಕ್ಕೆ ಮಾಡ್ತಾರೆ ಮೊದಲು. ಖಂಡಿತವಾಗ್ಲು. ಸರ್ ಹೇಳಿ, 11ರಿಂದ 4ನೇ ಬಾರಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದೆ, ಏನ್ ಹೇಳ್ತಾರೆ? ಎಲ್ರಿಗೂ ದುಃಖ ಅಂತೂ ಆಗತ್ತೆ. ಆದ್ರೆ ಎಲ್ಲ ನಾವು ನ್ಯೂಸ್ ನೋಡೋದ್ರಲ್ಲಿ ಇದು ಬರೀ ಯಾರು ಅಷ್ಟೊಂದು ದಿನ ತಡ್ಕೊಂಡಿರೋದೇ ಒಂದು ಪವಾಡ ಅಂತೀವಿ ಅಷ್ಟೇ. ಯಾವ ತರ ಪೌಡ ಅಂತೀರಾ ಸರ್? ಬೆಲೆ, ಇಂಟರ್ನ್ಯಾಷನಲ್ ಬೆಲೆ ಎಲ್ಲ ಜಾಸ್ತಿ ಆಗಿದೆ. ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಗೊತ್ತಿಲ್ಲದಿರೋ ತರ ಆಕ್ಟ್ ಮಾಡೋದು ತುಂಬಾ ಈಸಿ. ಅದು ಸ್ವಲ್ಪ ಎಲೆಕ್ಷನ್ ಏನೋ ಇತ್ತು, ಅವ್ರವ್ರ ಕಷ್ಟ ಅವ್ರವ್ರಿಗೆ ಇರುತ್ತೆ. ಬಟ್ ಮಾಡ್ಲೇಬೇಕು, ಮಾಡಿದ್ದಾರೆ. ಆಗತ್ತೆ. ಇನ್ನ 20 ರೂಪಾಯಿವರೆಗೂ ಇನ್ನ ಜಾಸ್ತಿ ಆಗತ್ತೆ. ಹೇಗ್ ಸರ್ ಏನ್ ಮಾಡಕ್ಕಾಗಲ್ಲ. ಕಂಟ್ರೋಲ್ ಮಾಡ್ಕೊಂಡಿರೋದು ಇದನ್ನ? ಅವ್ರು ಮಾಡ್ತಾರೆ ಇಲ್ಲ, ಅಂತ ವಾಚ್ ನಮ್ಮಂತವ್ರನ್ನು ನೋಡಿ, ಪೆಟ್ರೋಲ್ ಗಾಡಿನೇ ಓಡ್ಕೊಂಡಿದೀವಲ್ಲ, ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಬೇರೆ ಮಾರ್ಗಕ್ಕೆ ಜರುಗಬೇಕು. ಯಾವ ತರ ಮಾರ್ಗ use ಮಾಡೋಣ ಅಂತೀರಾ? ಎಲೆಕ್ಟ್ರಿಕಲ್, ಬೇರೆ ಏನು ದಾರಿ ಇಲ್ಲ. ಎಲೆಕ್ಟ್ರಿಕಲ್ ಯಾವ ಸರ್ಕಾರ ಹೊಣೆ ಆಗುತ್ತೆ ಸರ್? ಯಾವ ಸರ್ಕಾರ ಹೊಣೆ ಮಾಡ್ತೀರಾ? ಯಾವ ಸರ್ಕಲ್ಗೆ? ಸರ್ಕಾರ ಹೊಣೆ ಸರ್ಕಾರದ್ದು ಇಲ್ಲ, ಯಾರದು ಇಲ್ಲ. ಇದು ನೋಡ್ಬೇಕಂದ್ರೆ ಒಬ್ರು ಪರ್ಸನ್ ಟ್ರಂಪ್. ಸದ್ಯಕ್ಕೆ ಟ್ರಂಪ್. ಇಲ್ಲಾಂದ್ರೆ ಲಾಂಗ್ ಟರ್ಮ್ ಹೇಳ್ಬೇಕಂದ್ರೆ ಪೆಟ್ರೋಲ್ ನಮ್ಮ ದೇಶದಲ್ಲಿ ಅಷ್ಟು ತಯಾರು ಏನ್ ಮಾಡಿದ್ರು, ತಿಪ್ಪರ್ಲಾಗ ಹಾಕಿದ್ರು ಅಷ್ಟೊಂದು ಆಗಲ್ಲ. ಗೊತ್ತಿರೋ ವಿಚಾರ. ಎಲ್ಲ ಆಚೆಯಿಂದಾನೇ ಬರಬೇಕು. ಯಾವಾಗ ಆಚೆಯಿಂದ ಬರುತ್ತೋ ಅದೆಲ್ಲ ಸ್ವಲ್ಪ ಕಡಿಯೋಣ ಹಾಕೋದು ಒಂದಿನ ನಾವು ಕಲ್ತ್ಕೊಳ್ಳೇಬೇಕು. ಬೇರೆ ದಾರಿ ಇಲ್ಲ. ಬಟ್ ದುಃಖ ಅಂತೂ ಆಗತ್ತೆ. ಎಲ್ಲ ಪ್ರೈಸ್ ರೈಸ್ ಆಗತ್ತೆ. ಆಗಿರೋದ್ರಿಂದ ಸ್ವಲ್ಪ ನಾವು ತಡ್ಕೋಬೇಕಾಗ್ತದೆ. ಹೌದು, ಆಗತ್ತೆ. ಹೌದು ಆಗತ್ತೆ. ಈಗ ಲೋ ಕ್ಲಾಸ್ ಆಗಿರ್ಬೋದು, ಮಧ್ಯವರ್ಗದವರು ಆಗಿರ್ಬೋದು, ಹೇಗೆ ಜೀವನ ಮಾಡ್ತಾರೆ ಇಲ್ವಾ? ಬೆಲೆ ಏರಿಕೆ ಮಾಡಿಲ್ಲ ಅಂದ್ರೆ ಟ್ಯಾಕ್ಸ್ ಜಾಸ್ತಿ ಮಾಡ್ಬೇಕಾಗ್ತದೆ ಅಷ್ಟೇ. ಬೇರೆ ದಾರಿ ಏನ್ ಇರುತ್ತೆ ಅಂತ. ಸರ್, ಬೊಕ್ಕಸಕ್ಕೆ ಮತ್ತೆ? ತುಂಬಾ ಹಣ ಬರ್ತಾ ಇದೆ. ಬಟ್ ಇವರು ಬಾಕಿ ತರನೇ ಏರಿಕೆ ಆ, ಮಾಡ್ತಾರೆ. ಸ್ವಲ್ಪ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ನಾವು ಒಂದು ಆಶಾಭಾವನೆ ಇರ್ತೀವಿ, ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ನಿಜ ಹೇಳ್ಬೇಕಂದ್ರೆ ಅದು ತುಂಬಾ ಜಾಸ್ತಿ ಏರಿಕೆ ಒಂದೇ ಸತಿ ಮಾಡಿದ್ರು ಒಂಥರ ತಡ್ಕೊಳ್ಳೋದಕ್ಕೆ ಇದಾಗತ್ತೆ. ಅದಕ್ಕೆ ಅವರು ತುಂಬಾ ಜಾಣರು ಸರ್. ಸ್ವಲ್ಪ ಮಾಡ್ಕೊಂಡು ಹೋಗ್ತಾರೆ. ಇನ್ನೊಂದಿರುತ್ತೆ. ಬಟ್ ಒಂದು ಹೋಪ್ ಅಂದ್ರೆ ಇಂಟರ್ನ್ಯಾಷನಲ್ ಬೆಲೆಗಳೇನಾದ್ರು ಸ್ವಲ್ಪ ಸಪ್ಲೈ ಏನಾದ್ರು ಸ್ವಲ್ಪ ಇಂಪ್ರೂವ್ ಆದ್ರೆ ಇವರು ಏರಿಕೆ ಮಾಡೋದನ್ನು ಸ್ವಲ್ಪ ಕಮ್ಮಿ ಸ್ಟ್ಯಾಂಡರ್ಡ್ ಆಗೋದು ಇಟ್ಕೋಬಹುದು.